ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವರ್ಷ ನಮ್ಮ ಉತ್ತರ ಕರ್ನಾಟಕದ ಮನಿ ಮಗಳದಾಳ. ಅವಳು ಈಗ 2ನೇ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಮೊದಲನೇದಾಗಿ ಈ ನಮ್ಮ 2ನೇ ಫೈನಲಿಸ್ಟ್ ಇವತ್ತು ನಮ್ಮ ಧಾರವಾಡದಲ್ಲಿ ಏನ್ ಡಾನ್ಸ್ ಮಾಡಿದ್ರಲ್ಲ, ಅವ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಜಡ್ಜಸ್ ಹತ್ರ ಕೇಳೋಣ. ತರುಣ್ ಅವರೇ, ಈ ಸಾಂಗ್ಗೆ ಸ್ಟೆಪ್ಸ್ ಇನ್ನೊಂದು ಏನು ಬೇಡ, ಇದಕ್ಕೆ ಬೇಕಾಗದ್ ಮೈನ್ ಏನಂದ್ರೆ ಒಂದು ಎನರ್ಜಿ, ಡಬಲ್ ಎನರ್ಜಿ ಇತ್ತು ವರ್ಷ ಇವತ್ತು ನಿನ್ ಡ್ಯಾನ್ಸ್ ಅಲ್ಲಿ. ಸೂಪರ್ ಇಟ್ ವಾಸ್. ಥ್ಯಾಂಕ್ ಯು ತರುಣ್, ಥ್ಯಾಂಕ್ ಯು. ಸಂಗೊಳ್ಳಿಗ್ ಬಂದು ಸಂಗೊಳ್ಳಿ ರಾಯಣ್ಣನ್ ಒಂದು ಡೈಲಾಗ್ ಹೇಳಿಲ್ಲ ಅಂದ್ರೆ ನಡೀತೈತೇನಾ ಅಲ್ವಾ? ಮತ್ತೆ ವರ್ಷ ಕಡೆ ಒಂದು ಡೈಲಾಗ್ ಬರ್ಲಿ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರ್ರಿ, ಯೂಶುವಲಿ ಡೈಲಾಗ್ ಅಂತಂದ್ರ ಕಿತ್ತೂರಾಣಿ ಚೆನ್ನವ್ ಹೇಳ್ತಾರ, ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತಾರ. ಹೌದ್ರಿ, ರಾಯಣ್ಣ ಆಗಿರ್ಲಿ ನಮ್ಮ ಚೆನ್ನವ್ ಆಗಿರ್ಲಿ ಬಹಳ ಕೊಡುಗೆ ಕೊಟ್ಟಾರ. ಬಟ್ ಇಂಥ ರಾಯಣ್ಣನ ಜನ್ಮ ನೀಡಿದ ಅಂತ ಕೆಂಚವ್ವಾರಿ ಅವರು ಸಂಗೊಳ್ಳಿ ಅವರ ಆ ಕೆಂಚವ್ ಒಂದ್ 2 ಡೈಲಾಗ್ 2 ಸನ್ನಿವೇಶದ ನಾ ಮಾಡಿ ತೋರಿಸ್ತೀನಿ. ಖಂಡಿತ, ಪ್ಲೀಸ್. ಇದೇನಿದು ಕಿತ್ತೂರಿನ ಕಾರುಬಾರಿಗಳು ಹಿಂಗ ಹಿಂದಿನ ಬಾಗ್ಲಿಂದ ಬಂದಿರಲ್ಲಪ್ಪ. ಬರ್ರಿ ಬರ್ರಿ ಹೆದರಾಕತ್ತೀರಿ ಅಂದ್ಮ್ಯಾಗ ನೀವೇನು ತಪ್ಪು ಮಾಡಿರಿ ಅಂದಂಗಾತ. ಅಯ್ಯೋ ಅದೇನ್ ಹೇಳ್ರಲ್ಲ, ಯಾಕಟ ಅಂಜಾಕತ್ತೀರಿ? ಅಯ್ಯ ನಿನ್ನ ಮಾರಿ ಮಣ್ಣಾಗಡಗಲಿ, ಮಾರಿ ಮ್ಯಾಗ್ನ ಮೀಸಿ ಬೋಳ್ಸ್ಕೊಂಡ ಸೀರೆ ಉಟ್ಕೊಂಡವ್ರು ಆಡೋ ಮಾತದ ನಿನ್ನಿ ಬದ್ರಿಕಿ ಮಾತಿಗೆ ನಾ ಹೆದರ್ಕೊಂಡ ನನ್ನ ಮಗರಾಯನ ಸಂಗನಂಗ ಮಾಡಿ ಮೂಲೆ ಕುಂದ್ರಸಾಕ ನಾನು ನಿನ್ನ ಹಂಗ ಅಂಜ ಬುರ್ಕಿ ಅಲ್ಲಲೇ. ಹುಲಿ ಕೂಡ ಕುಸ್ತಿ ಹಿಡಿದು ಅದ್ರ ಛತ್ತ ಕಡಿವಿ ರಕ್ತ ಮಾನದ ಗತ್ತಕ ಪಡೆದ ಬರಮ್ಮ ನನಗೆ ಅಂತದೀನಿ, ನೆನಪಿರ್ಲಿ. ಈ ನನ್ನ ಮಂಗ್ಯಾನ ಮಕ್ಕಳ ಮಗನ ಹಾಂಗ್ ಯಾಕೋ ಅವ್ರ ಅಪ್ಪನ ಹಾಂಗ ನೋಡ್ಕೊತ ನನ್ನ ಆಸೆಗೆ ಹಚ್ಚಿದ್ರು. ಆ ಆಸೆ ಬಲಿಗೆ ಬೀಳಾಕ ನನ್ನ ಮಗನ ನಿಮ್ ಹಂಗ 108 ರಕ್ತ ಕೊಟ್ಟಿದಾವಲ್ಲ. ಹಾ, ಇನ್ನು ಒಂದು ಮಾತು ಹೆಚ್ಚಿಗೆ ಮಾತಾಡಿದ್ರು ನನ್ನ ನಾಲಿಗೆ ಮಾತಾಡುದಿಲ್ಲ, ನನ್ನ ಕುಡಿದಾನ ಮಾತಾಡ್ತಾ ಇದ್ಯಾ? ಎಂತ ಡೈಲಾಗ್, ಹಾರ್ಟ್ ಟಚಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ಯಮ್ಮ. ಆ ಫ್ಯಾಂಟಾಸ್ಟಿಕ್. ತಾಯಂದ್ರ ಆಶೀರ್ವಾದ ಸಿಕ್ಕಿದೆ, ಇಷ್ಟು ಪ್ರೀತಿ ಸಿಕ್ಕಿದೆ, ಚಪ್ಪಾಳೆ ಸಿಕ್ಕಿದೆ. ಇದಷ್ಟೇ ಅಲ್ಲ, ನಮ್ಮ ಮಣ್ಣಿನ ಹುಡುಗಿ ಒಂದು ವಾಹಿನಿಗೆ ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ ಗೌರವವನ್ನ ಪಡ್ಕೊಂಡು ಫೈನಲಿಸ್ಟ್ ಆಗಿ ಆಯ್ಕೆ ಆಗಿರುವಂತ ನಮ್ಮ ಮನಿ ಮಗಳಗ ಆ ಮನಿ ಮಗಳನ್ನ ಸಂಭ್ರಮಿಸಬೇಕು ಅಂತ ಹೇಳಿ ನಿನ್ನನ್ನ ಹುಡ್ಕೊಂಡು ಅಭಿಮಾನಿಗಳ ತಂಡವೇ ಬಂದಿದೆ ವೇದಿಕೆ ಮೇಲೆ. ಸೊ ಅಭಿಮಾನಿಗಳ ತಂಡವನ್ನ ಕರೆಯೋಣ, ದಯವಿಟ್ಟು ಬನ್ನಿ ಪ್ಲೀಸ್. ಮಹಾನಟಿ ಫೈನಲ್ಸ್ ಅಲ್ಲಿ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿರೋ ವರ್ಷ ಡಿಗ್ರಜ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಉತ್ತರ ಕರ್ನಾಟಕದ ಅಭಿಮಾನಿಗಳು ಬಂದಿದ್ದಾರೆ ವೇದಿಕೆ ಮೇಲೆ. ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ಇವತ್ತು ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ. ಹೇಗೆ ಅನ್ಸ್ತಾ ಇದೆ ಹೇಳಿ? ಈ ಹುಡುಗಿ ನೋಡಿ 10 ಜನಕ್ಕೆ ಪ್ರೋತ್ಸಾಹ ಆಗತ್ತ. ನಾವು ಬಂದಿದ್ದ ಊರಿಂದ ಹಂಗೆ ಜಸ್ಟ್ ಫೋನಲ್ಲಿ ಮಾಡ್ಕೊಂಡೇ ಬಂದಿದ್ದು. ಈ ಸಿಕ್ತಾಳ ಎಲ್ಲೋ ಅಂತ ಪಕ್ಕ ಬಂದಿರ್ಲಿಲ್ಲ. ಅದ್ ನಮ್ ನಶೀಬು, ಸಿಕ್ಕಾಳ. ಇದೇ ತರ ಇಕ್ಕಿ 10 ಜನಕ್ಕೆ ಪ್ರೋತ್ಸಾಹ ಆಗಿ 10 ಜನನ ಬೆಳೆಸೋ ತರ ಬೆಳಕತ್ತಾಳ. ಹಿಂಗಾಗಿ ಎಲ್ಲಿ ಸರ್ ನಾವೇ ಮಾತಾಡ್ಕೊಂಡಿರೋಣ. ಒಂದೇ ಮಾತು ಹೇಳಿ, ಒಂದೇ ಮಾತು. ಉತ್ತರ ಕರ್ನಾಟಕದ ಒಂದೇ ಮಾತು ಆಯ್ತು. ವರ್ಷ ಡಿಗ್ರೇಜ್ ಅವರು ಉತ್ತರ ಕರ್ನಾಟಕದವರು. ಅವರು ಬಹಳ ಬಡತನದಿಂದ ಕಡು ಬಡತನದಿಂದ ಬಂದವರು. ಹಳ್ಳಿಲಿರುವಂತಹ ಒಂದು ಹೆಣ್ಮಗಳನ್ನ ಇಡೀ ದೇಶದ ತುಂಬಾ ಅವರ ಕನಸಿನ ನನಸಾಗಿ ಮಾಡಿರುವಂತಹ ಜಿ ಕನ್ನಡ ವಾಹಿನಿಗೆ ನಾವು ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತೇವೆ. ಈ ಉತ್ತರ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಮತ್ತಷ್ಟು ಜೋರಾಗಿ ಹಾರಿಸಲಿ ಅಂತ ತಮ್ಮೆಲ್ಲರ ಪರವಾಗಿ ವಂದಿಸುತ್ತೇನೆ. ಧನ್ಯವಾದಗಳು. ಅನು, ಹುಬ್ಳಿ ಧಾರವಾಡ SP ಸರ್ ಶಶಿಕುಮಾರ್ ಸರ್ ಬಂದಿದ್ದಾರೆ ಇಲ್ಲಿ. ಕಮಿಷನರ್, ಇವಾಗ ಹುಬ್ಳಿ ಧಾರವಾಡ ಕಮಿಷನರ್ ಆಗಿದ್ದಾರೆ ಸರ್. ಸೊ ಸರ್, ನಮ್ಗೆಲ್ಲ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಸಿಬ್ಬಂದಿ ಎಲ್ಲರಿಗೂ ನಿಮಗೂ ನಮ್ಮ ಕಡೆಯಿಂದ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಶಶಿ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಅವ್ರು ಒಳ್ಳೆ ಸಿಂಗರ್ ಅದಾರ, ನಾವು ಅವ್ರ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಡೆಲ್ಲ ಕೇಳ್ತಿರ್ತೀವಿ. ಮಹಾನಟಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನು ಬಹಳಷ್ಟು ನೋಡಿದ್ದೀನಿ, ಮತ್ತೆ ಬಹಳ ಯಂಗ್ ಟ್ಯಾಲೆಂಟ್ಸ್ ಈಗಷ್ಟೇ ಪರ್ಫಾರ್ಮ್ ಮಾಡಿದ್ರು. ಈ ಒಂದು ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂತ ನೋಡಬೇಕು ಅಂತಂದು ಬಂದದ್ದು. ಅನುಶ್ರೀ ಮೇಡಮ್ ಇರ್ಬೋದು, ಅಕುಲ್ ಅವ್ರಿರ್ಬೋದು, ನಿಜವಾಗ್ಲೂ ಬಹಳಷ್ಟು ಜನಕ್ಕೆ ನೀವು ಇನ್ಸ್ಪಿರೇಷನ್. ಯಾಕಂದ್ರೆ ಕಾಲೇಜಲ್ಲಿ ನಾನು ಸುಮಾರು ಕಾರ್ಯಕ್ರಮಗಳು ಹೋದಂತ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದಾಗ ಅವ್ರಿಗೆ ಕೇಳ್ತೀನಿ, ಹೆಂಗ್ ಕಲ್ತ್ರಿ ಇಷ್ಟು ಚೆನ್ನಾಗಿ ಮಾತಾಡೋದು ಅಂತಂದು. ಅದಕ್ಕೆ ನಾವೇ ಟಿವಿಲೆಲ್ಲ ಅನುಶ್ರೀ ಅವ್ರು ನೋಡ್ತೀವಿ, ಅಕುಲ್ ಬಾಲಾಜಿ ಅವ್ರು ನೋಡ್ತೀವಿ ಅಂತ ಹೇಳ್ತಾರೆ. ಸೊ ಯು ಆರ್ ಆಲ್ ಎ ಗ್ರೇಟ್ ಇನ್ಸ್ಪಿರೇಷನ್. ಮತ್ತೆ ನಮ್ಮ ಪ್ರೇಮ ಮೇಡಮ್ ಅಂತೂ ಈಗ ಬಂದ ತಕ್ಷಣ ಹೇಳಿದೆ ಅವ್ರಿಗೆ, ನಾವು ಕಾಲೇಜ್ ಡೇಸ್ ಅಲ್ಲಿ ಅವ್ರ ಫಿಲ್ಮ್ಗಳನ್ನ ಹುಚ್ಚೆದ್ದು ನೋಡಿದೀವಿ. ಅದೇ ರೀತಿ ರಮೇಶ್ ಅರವಿಂದ್ ಅವ್ರ ಫಿಲ್ಮ್ಗಳು ಕೂಡ. ಸೊ ನಿಶ್ವಿಕಾ ಮೇಡಮ್ ಅವರು ಈಗ ಬಂದಾಗ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು. ತಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ನೆಸಿಟಿ ಇಲ್ಲ ಮೇಡಮ್. ತಮ್ಮ ಹಾಡುಗಳು, ತಮ್ಮ ಸಿನಿಮಾ, ನನಗೆ ತಮ್ಮದು ಮರಳಿ ಮನಸ್ಸಾಗಿದೆ ಹಾಡು, ಮತ್ತೆ ಇತ್ತೀಚೆಗೆ ಬಂದಿದ್ದು ಒಂದು ಉತ್ತರ ಕರ್ನಾಟಕದ್ದು ಕೇಳಿದ್ದೀನಿ. ತರುಣ್ ಸುಧೀರ್ ಅವರು ನಿಜವಾಗ್ಲೂ ಬಹಳ ವಂಡರ್ಫುಲ್ ಅಸೆಟ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಇಂಥ ಪ್ರತಿಭೆ ಇರುವಂಥ ನಿರ್ದೇಶಕರು ಇನ್ನೂ ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಕನ್ನಡ ಚಿತ್ರರಂಗ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಎತ್ತರಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಇಂಥ ವ್ಯಕ್ತಿಗಳಿಂದ ಸಾಧ್ಯ ಅನ್ನೋದು ನನ್ನ ಮಾತು. ಆಲ್ ದ ವೆರಿ ಬೆಸ್ಟ್ ಫಾರ್ ಮಹಾನಟಿ ಪ್ರೋಗ್ರಾಮ್. ಅಂಡ್ ಆಲ್ಸೋ ಜಿ ಕನ್ನಡದಲ್ಲಿ ಬರೋ ಎಲ್ಲ ಸೀರಿಯಲ್ಸು ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ತುಂಬಾ ಚೆನ್ನಾಗಿ ಬೆಳೀಲಿ, ಈ ಒಂದು ಚಾನಲ್ ಬೆಳೀಲಿ, ಮತ್ತೆ ಇದ್ರ ಜೊತೆ ಗುರುತಿಸಿರುವಂತ ಪ್ರತಿಯೊಬ್ಬರು ಕೂಡ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಶಶಿ ಸರ್ ಇಷ್ಟು ಚಂದ ಮಾತಾಡಿದ್ರಿ ನೀವು. ನಮ್ಮ ಎಲ್ಲ ಆಡಿಯನ್ಸ್ ಒತ್ತಾಯದ ಮೇರೆಗೆ 2 ಸಾಲು ಹಾಡಿ ಅಂತ ಕೇಳ್ತಾ ಇದ್ದಾರೆ. ನಾನ್ ಕೇಳ್ತಿಲ್ಲ, ಅವ್ರು ಕೇಳ್ತಾ ಇದ್ದಾರೆ 2 ಸಾಲು ನಮಗೋಸ್ಕರ, ಇಫ್ ಯು ಡೋಂಟ್ ಮೈಂಡ್. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು, ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿಯ ಒಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಥ್ಯಾಂಕ್ ಯು ಸೋ ಮಚ್ ಶಶಿ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ, ನಮಗೆಲ್ಲ ಇಲ್ಲಿ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಶಶಿ ಸರ್ ಮೂಲಕ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಒಂದ್ಸಲಿ ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಥ್ಯಾಂಕ್ ಯು. ಹಾಗೆಯೇ ವರ್ಷಗೆ ಬಂದು ಎಲ್ಲ ಅಭಿನಂದನೆಗಳನ್ನ ಸಲ್ಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವರ್ಷ ನಮ್ಮೂರಲ್ಲೇ ನನ್ನ ಯಾರೂ ನೋಡಲ್ಲ ಅಂತ ಹೇಳ್ತಿದ್ದಂಥ ದಿನಗಳು, ಆದರೆ ಇವತ್ತು ಅಷ್ಟು ಜನ ನಿನಗೋಸ್ಕರ ಇಲ್ಲಿ ಬಂದಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಈ ಎಲ್ಲ ಅಭಿಮಾನಿಗಳಿಗೋಸ್ಕರ ಪ್ಲೀಸ್.